ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಬ್ಯೂಟಿಫುಲ್ ಬ್ರೈಡಲ್ ಡಿಸೈನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನು 7 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ 9 ನಂಬರ್ ಕ್ರೋಶೆ ನೀಡಲ್ನ ತಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಲೂಪ್ನ ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಲಾಕ್, ಇಲ್ಲಿಂದ ನಾನು 4 ಚೈನ್ಸ್ನ ಮಾಡ್ತೀನಿ. 4 ಚೈನ್ಸ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. 4 ಚೈನ್ಸ್ ಆದಮೇಲೆ ಇಲ್ಲಿಂದ ನಾನು 3 ಚೈನ್ಸ್ನ ಮಾಡ್ತೀನಿ. 3 ಚೈನ್ಸ್ ಮಾಡಿಕೊಂಡು ಎಲ್ಲಿ ಬರುತ್ತೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. 3 ಚೈನ್ಸ್ ಆದಮೇಲೆ 8 ಚೈನ್ಸ್ನ ಮಾಡ್ಕೋತೀನಿ. 8 ಚೈನ್ಸ್ನ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬಾರ್ದು, ಸ್ವಲ್ಪ ಒಳಗಡೆನೆ ಲಾಕ್ ಮಾಡ್ಕೋಬೇಕು. ಯು ಶೇಪ್ ಬರೋ ಥರ ನೀವು ಲಾಕ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಆರ್ಚ್ ಬರುತ್ತೆ. ಇಲ್ಲಿಂದ ಪುನಃ ನಾನು 3 ಚೈನ್ಸ್ನ ಮಾಡ್ತೀನಿ. 3 ಚೈನ್ಸ್ ಎಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇವಾಗ 4 ಚೈನ್ಸ್ನ ಮಾಡ್ತೀನಿ. 4 ಚೈನ್ಸ್ನ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ. ಪುನಃ 3 ಚೈನ್ಸ್ನ ಮಾಡ್ತೀನಿ. 3 ಚೈನ್ಸ್ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. 8 ಚೈನ್ಸ್ 8 ಚೈನ್ಸ್ನ ಸ್ವಲ್ಪ ಒಳಗಡೆನೆ ನಾನು ಲಾಕ್ ಮಾಡ್ತೀನಿ. ಈ ಥರ ಲೂಪ್ ಥರ ಬರುತ್ತೆ. ಇದು ಸಹ ಲೂಪ್ ಥರ ಮಾಡ್ಕೋಬೇಕು. ಇವಾಗ 8 ಚೈನ್ಸ್ ಆದಮೇಲೆ ನಾನು 3 ಚೈನ್ಸ್ನ ಮಾಡ್ತೀನಿ. ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಪುನಃ 4 ಚೈನ್ಸ್ ಕುಚ್ಚುಗೆ ಸ್ಪೇಸ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಆರ್ಚ್ಗೆ ಬರುತ್ತೆ. 8 ಚೈನ್ಸಲ್ಲಿ ಆರ್ಚ್ ಬರುತ್ತೆ. ಇದೇ ಥರ 4 ಚೈನ್ಸ್ ಆದಮೇಲೆ 3 ಚೈನ್ಸ್, ಆಮೇಲೆ 8 ಚೈನ್ಸ್ ಸ್ವಲ್ಪ ಒಳಗಡೆನೆ ಲಾಕ್ ಮಾಡ್ಕೋಬೇಕು. ಆಮೇಲೆ 3 ಚೈನ್ಸ್, ಆಮೇಲೆ 4 ಚೈನ್ಸ್. 4 ಆದಮೇಲೆ ಪುನಃ 3 8 3 4 3 8 3 4 ಅದೇ ಥರ ಕಂಟಿನ್ಯೂ ಮಾಡ್ತಾ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಸೇಮ್ ಕಲರ್ ದಾರನ ತಗೊಂಡಿದ್ದೀನಿ, 7 ಎಳೆ ದಾರ ಹಾಗೂ 9 ನಂಬರ್ ನೀಡಲ್. ಇವಾಗ ಸ್ಟಾರ್ಟಿಂಗಲ್ಲಿ ಇಲ್ಲಿ 2 ಲಾಕ್ ಇದೆಯಲ್ವ, ಅಲ್ಲಿ ಮಧ್ಯ ಸ್ಪೇಸ್ ಇರುತ್ತೆ, ಅಲ್ಲಿ ನಾನು ಲೂಪ್ನ ಅಟ್ಯಾಚ್ ಮಾಡ್ತೀನಿ. ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಇಲ್ಲಿಂದ 4 ಚೈನ್ಸ್ ಇರೋ ಕಡೆ 4 ಚೈನ್ಸೇ ಹಾಕ್ತೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋತೀನಿ.
ಲಾಕ್ ಆದಮೇಲೆ ಇಲ್ಲಿ 3 ಚೈನ್ ಸ್ಪೇಸ್ ಒಳಗಡೆ ಒಂದು ಸಲ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಅಲ್ಲಿಂದ 2 ಸಲ ಸೂಜಿಗೆ ದಾರ ಸುತ್ತಕೊಂಡು ನಾನು ಟ್ರಿಪಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ತೀನಿ. ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು 2 ದಾರನ ಒಂದು ಮಾಡಿ ಇನ್ನು 2 ದಾರನ ಒಂದು ಮಾಡಿ ಮತ್ತಿನ್ನೆರಡು ದಾರನ ಒಂದು ಮಾಡಬೇಕು. ಇದು ಟ್ರಿಪಲ್ ಕ್ರೋಶೆ ಅಂತೀವಿ. ಟೋಟಲ್ ನಾನು 15 ಸಲ ಟ್ರಿಪಲ್ ಕ್ರೋಶೇಸ್ನ ಮಾಡ್ಕೋತೀನಿ. ಲಾಸ್ಟ್ ಟ್ರಿಪಲ್ ಕ್ರೋಶೆ. ಟೋಟಲ್ 15 ಟ್ರಿಪಲ್ ಕ್ರೋಶೆ ಈ ಥರ ಮಾಡ್ಕೋಬೇಕು. ಇಲ್ಲಿಂದ ನಾನು ಇಲ್ಲಿ 3 ಚೈನ್ಸ್ ಮಾಡಿದ್ದೀನಲ್ಲ, ಆ 3 ಚೈನ್ ಸ್ಪೇಸ್ ಒಳಗಡೆ ಒಂದು ಸಲ ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. ಇಲ್ಲಿ 4 ಚೈನ್ ಸ್ಪೇಸ್ಗೆ 4 ಚೈನ್ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೋತೀನಿ. ಅಲ್ಲಿಂದ ನಾನು 4 ಚೈನ್ಸ್ನ ಹಾಕ್ತೀನಿ. 4 ಚೈನ್ಸ್ನ ಹಾಕಿ ಈ ಲಾಕ್ ಇದೆಯಲ್ವ, ಈ ಲಾಕ್ ಒಳಗಡೆ ಒಂದು ಸಲ ಲಾಕ್ ಮಾಡ್ಕೋತೀನಿ. ಇವಾಗ ಇಲ್ಲಿ 3 ಚೈನ್ ಸ್ಪೇಸ್ ಇದೆ. 3 ಚೈನ್ ಸ್ಪೇಸ್ ಒಳಗಡೆ ಒಂದು ಸಲ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಈ 8 ಚೈನ್ ಸ್ಪೇಸ್ ಒಳಗಡೆ ನಾನು ಟ್ರಿಪಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೋತೀನಿ. ಟ್ರಿಪಲ್ ಕ್ರೋಶೆ ಒಟ್ಟಿಗೆ 15 ಟ್ರಿಪಲ್ ಕ್ರೋಶೆಸ್ ಬರುತ್ತೆ ಈ 8 ಚೈನ್ ಸ್ಪೇಸ್ ಒಳಗಡೆ. 15 ಟ್ರಿಪಲ್ ಕ್ರೋಶೆಸ್ನ ಈ ಥರ ಮಾಡ್ತಾ ಹೋಗಬೇಕು. ನಾಲ್ಕೈದು ಆರ್ಚ್ ಕಂಪ್ಲೀಟ್ ಮಾಡಿಕೊಂಡು ನಿಮಗೆ ಈ ಸ್ಟೆಪ್ ಯಾವ ಥರ ಬರುತ್ತೆ ಅಂತ ಒಂದು ಐಡಿಯಾ ಬರೋ ಥರ ತೋರಿಸ್ತೀನಿ. ಈ ಥರ ಆರ್ಚ್ ಬರುತ್ತೆ. ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. 3rd ಸ್ಟೆಪ್ನ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಆ ಸಿಂಗಲ್ ಕ್ರೋಶೆಗೆ ನಾನು ಈ ಲೂಪ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಇಲ್ಲಿಂದ 4 ಚೈನ್ಸ್, 4 ಚೈನ್ಸ್ ಮಾಡಿಕೊಂಡು ಎಲ್ಲಿ ಲಾಕ್ ಮಾಡಿದ್ವೋ ಅಲ್ಲೇ ಲಾಕ್ ಮಾಡ್ಕೊಳ್ಳೋದು. ಇಲ್ಲಿಂದ ನಾನು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಡಲ್ ಗೋಲ್ಡ್ ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಟ್ರಿಪಲ್ ಕ್ರೋಶೆ ಇದೆಯಲ್ವ, ಅಲ್ಲಿಗೆ ನಾನು ಅಟ್ಯಾಚ್ ಮಾಡ್ಕೋತೀನಿ. ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಪುನಃ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಪುನಃ ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ.
ಬೀಡನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಪುನಃ ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಟೋಟಲ್ ಇಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಬಂದು ಒಂದು ಬೀಡ್ ಬರುತ್ತೆ. ಪುನಃ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಟ್ರಿಪಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಬೀಡನ್ನ ಲಾಕ್ ಮಾಡಬೇಕಂತಿಲ್ಲ, ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆನೇ ಮಾಡ್ತಾ ಹೋಗೋದು. ಇವಾಗ ಇಲ್ಲಿ ಸೆಕೆಂಡ್ ಸಿಂಗಲ್ ಕ್ರೋಶೆಗೆ ನಾನು 3 ಚೈನ್ಸ್ ಮಾಡಿಕೊಂಡು ಒಂದು ಪಿಕೋನ ಮಾಡ್ತೀನಿ. ಪುನಃ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಟೋಟಲ್ 3 ಟೈಮ್ಸ್ ಪಕ್ಕ ಸಿಂಗಲ್ ಕ್ರೋಶೆ ಬಂದು ಒಂದು ಬೀಡ್ ಬರುತ್ತೆ. ಇಲ್ಲಿ ಈಗ 3 ಸಿಂಗಲ್ ಕ್ರೋಶೆಸ್ ಆಯಿತು. ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಪಕ್ಕನೇ ಸಿಂಗಲ್ ಕ್ರೋಶೆಸ್ನ ಹಾಕ್ತಾ ಹೋಗೋದು. ಇಲ್ಲಿ 4 ಚೈನ್ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೇ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಈ ಥರ ಬರುತ್ತೆ. ಇಲ್ಲಿಂದ ನಾನು 4 ಚೈನ್ಸ್ನ ಮಾಡ್ಕೋತೀನಿ. 4 ಚೈನ್ಸ್ ಮಾಡಿಕೊಂಡು ಈ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ. ಇದೇ ಥರ ಡಿಸೈನನ್ನು ಕಂಪ್ಲೀಟ್ ಮಾಡ್ತಾ ಹೋಗೋದು. ಕಂಪ್ಲೀಟ್ ಮಾಡಿಕೊಂಡು ಡಿಸೈನ್ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ. ಇದಕ್ಕೆ ನಾನು 187 ಎಳೆ ದಾರ ಸುತ್ತಕೊಂಡು ಪುಟ್ಟದಾಗಿ ಬೇಬಿ ಕುಚ್ಚು ಕಟ್ಟಿದ್ದೀನಿ. ಡಿಸೈನು ಫೈನಲ್ ಲುಕ್ಕು ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಬ್ರೈಡಲ್ ಡಿಸೈನ್ ಇದು. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದಾದರೆ 700 to 750 ರೇಂಜಲ್ಲಿ ಚಾರ್ಜ್ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ, ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಬಿಗಿನರ್ಸು ಒಂದು ಸಲ ಟ್ರೈ ಮಾಡಿ. ಈ ಡಿಸೈನು ತುಂಬ ಈಸಿ ಇದೆ, ಏನೂ ಕಷ್ಟ ಇಲ್ಲ. ನಿಮ್ಮದೇ ಸೀರೆಗೆ ಅಥವಾ ಯಾವುದಾದ್ರೂ ಸ್ಯಾಂಪಲಲ್ಲಿ ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಬಿಗಿನರ್ಸು. ಆಮೇಲೆ ಬೇರೆ ಸೀರೆಗೆ ಮಾಡೋಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಗೂ ತುಂಬ ಫಿನಿಶಿಂಗು, ನೀಟ್ನೆಸ್ಸು ಎಲ್ಲ ಕಲ್ತ್ಕೋತೀರ. ಸ್ಯಾಂಪಲಲ್ಲಿ ಡಿಸೈನ್ಸ್ನ ನೀವು ಟ್ರೈ ಮಾಡ್ಕೊಳ್ಳಿ. ಆಮೇಲೆ ಸೀರೆ ಮೇಲೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್. ಬಾಯ್.